ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರಲ್ವಾ? ಇದೇ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಯುದ್ಧ ಶುರುವಾಗ್ಬಿಟ್ಟಿದೆ. ಬಹಳ ದೊಡ್ಡ ಯುದ್ಧ, ಜಿದ್ದಿನ ಫೈಟ್. ಟಾಪಿಕ್ ಏನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯುದ್ಧದ ವಿಚಾರದಲ್ಲಿ ಕೈಗೊಂಡಂತಹ ನಿರ್ಧಾರಗಳಿದಾವಲ್ಲ, ಇದು ಸರಿ ಇಲ್ಲ, ದೇಶದ ಹಿತದ ಪರವಾಗಿಲ್ಲ, ಭಾರತ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೇಡಿ ಅಂತ ಕೂಡ ಕರೀತಾ ಇದ್ದಾರೆ. ಇನ್ನು ಕೆಲವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನ ಸ್ವಾಗತ ಮಾಡಿಕೊಂಡು ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಕೆಲವರು ಓಪನ್ ಆಗಿ ಬೆಂಬಲವನ್ನ ಕೂಡ ಕೊಡ್ತಾ ಇದ್ದಾರೆ. ಏನಿದು ಬಹಳ ವಿಚಿತ್ರವಾಗಿ ಪೀಠಿಕೆ ಹಾಕ್ತಾ ಇದ್ದೇನೆ ಅಂತ ಅಂದುಕೊಳ್ತಾ ಇದ್ದೀರಾ? ನಾನಿವತ್ತು ಈ ವಿಡಿಯೋದಲ್ಲಿ ಹೇಳುವಂತಹ ಮಾಹಿತಿಯ ಬಗ್ಗೆ ನೀವು ಕೂಡ ಚರ್ಚೆ ಮಾಡಬೇಕು. ಯಾಕೆ ಅಂತಂದ್ರೆ ಇಂತಹ ಚರ್ಚೆಗಳು ಭಾರತದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಭಾರತದಲ್ಲಿರುವಂತಹ ವಿಪಕ್ಷಗಳು ವಿಶ್ವದ ಇನ್ಯಾವುದೇ ದೇಶದಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ. ಸದ್ಯ ಮಿಡಲ್ ಈಸ್ಟ್ ಯುದ್ಧದ ವಿಚಾರವಾಗಿ ಭಾರತದ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಾರಿರುವಂತಹ ಯುದ್ಧದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸರಿ ತಪ್ಪನ್ನ ನೀವೇ ಡಿಸೈಡ್ ಮಾಡಿ, ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅಷ್ಟಕ್ಕೂ ವಿಪಕ್ಷಗಳು ಮೋದಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಕಾರಣ ಏನು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಆರಂಭಿಸುತ್ತಿದ್ದ ಹಾಗೆ ಮೊದಲಿಗೆ ಟಾರ್ಗೆಟ್ ಮಾಡಿದ್ದು ಯಾರನ್ನ? ಅಯತುಲ್ಲಾ ಅಲಿ ಖಮೆನೈನನ್ನ. ಅಯತುಲ್ಲಾ ಅಲಿ ಖಮೆನೈ ಇರಾನ್ನಲ್ಲಿ 37 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಂಥ ವ್ಯಕ್ತಿ. ಸಾರಿ, ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಅಯತುಲ್ಲಾ ಅಲಿ ಖಮೆನೈ ಆಡಳಿತವನ್ನ ನಡೆಸ್ತಾ ಇರಲಿಲ್ಲ, ಅಲ್ಲಿನ ರಿಲಿಜಿಯಸ್ ಸುಪ್ರೀಂ ಲೀಡರ್ ಆಗಿದ್ರು. ಅಂದ್ರೆ ಸರ್ಕಾರದ ಜುಟ್ಟನ್ನ 37 ವರ್ಷಗಳಿಂದ ಹಿಡಿದುಕೊಂಡಿದ್ರು. ಆ ವ್ಯಕ್ತಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಆಪರೇಷನ್ ನಡೆಸಿ ಹತ್ಯೆ ಮಾಡುತ್ತೆ. ಈ ಅಯತುಲ್ಲಾ ಅಲಿ ಖಮೆನೈ ಹತ್ಯೆಯ ಬಗ್ಗೆ ಕೆಲ ದೇಶಗಳು ಮರುಕ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲ ದೇಶಗಳು ಶೋಕ ವ್ಯಕ್ತಪಡಿಸಿದವೆ, ಮತ್ತೆ ಕೆಲ ದೇಶಗಳು ಅಮೆರಿಕ ಮತ್ತು ಇಸ್ರೇಲ್ ನಡೆಯನ್ನ ಖಂಡಿಸಿದಾವೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತ ಇದು ಯಾವುದನ್ನೂ ಕೂಡ ಮಾಡಿಲ್ಲ. ಮರುಕವನ್ನೂ ವ್ಯಕ್ತಪಡಿಸಿಲ್ಲ, ಶೋಕವನ್ನೂ ವ್ಯಕ್ತಪಡಿಸಿಲ್ಲ. ಅಯ್ಯೋ ಪುಣ್ಯಾತ್ಮ ಸತ್ತು ಹೋಗ್ಬಿಟ್ಟ, ಅವರ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅಂತ ಕೂಡ ಭಾರತ ಸರ್ಕಾರ ಹೇಳಿಲ್ಲ. ಹಾಗೆ ತಮಾಷೆಯಾಗಿ ಹೇಳಬೇಕು ಅಂತಂದ್ರೆ, ಹೇಗಿದ್ರು ಜನ್ನತ್ಗೆ ಹೋಗಿರ್ತಾನಲ್ವಾ, ಅಲ್ಲಿ ಇದಕ್ಕಿಂತ ಜಾಸ್ತಿ ಸುಖ ಇರುತ್ತೆ. ಅಂತಹ ವ್ಯಕ್ತಿಗೆ ಯಾಕೆ ಮರುಕ ವ್ಯಕ್ತಪಡಿಸಬೇಕು, ಯಾಕೆ ಶೋಕವನ್ನು ವ್ಯಕ್ತಪಡಿಸಬೇಕು? ಹೇಗಿದ್ರು ಖುಷಿಯಾಗಿರ್ತಾನಲ್ಲ ಅಂತ ಯೋಚನೆ ಇದ್ದಿರಬಹುದೇನೋ. ಸುಮ್ಮನೆ ತಮಾಷೆಯಾಗಿ ಹೇಳಿದೆ ಅಷ್ಟೇ. ಆದ್ರೆ ಭಾರತ ಸರ್ಕಾರದ ಈ ನಡೆ ಇದೆಯಲ್ಲ, ಅನೇಕರಿಗೆ ಆಶ್ಚರ್ಯವನ್ನು ಹುಟ್ಟು ಹಾಕಿದೆ, ಜೊತೆಗೆ ವಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾಕೆ ಆಶ್ಚರ್ಯ ಕೇಳಿದ್ರೆ, ಭಾರತಕ್ಕೆ ಇರಾನ್ ಕೂಡ ಫ್ರೆಂಡ್ಲಿ ಕಂಟ್ರಿನೇ. ಭಾರತ ಬ್ಯಾಲೆನ್ಸಿಂಗ್ ಆಗಿ ನಡೆದುಕೊಳ್ತಾ ಇತ್ತು. ಯಾವತ್ತೂ ನಾವು ಇಸ್ರೇಲ್ಗೆ ಪೂರ್ಣವಾಗಿ ಬೆಂಬಲಿಸಿರಲಿಲ್ಲ, ಇರಾನ್ಗೂ ಕೂಡ ಪೂರ್ಣ ಬೆಂಬಲವನ್ನು ಕೊಡ್ತಾ ಇರಲಿಲ್ಲ. ಭಾರತ ಒಂದು ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆಯನ್ನೇ ಅನುಸರಿಸ್ತಾ ಇದ್ದಂಥ ದೇಶ. ಅಂತಹದ್ರಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆದರೂ ಕೂಡ ಭಾರತ ಏನೂ ಮಾತನಾಡದೆ ಸುಮ್ಮನಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಹುಟ್ಟುಹಾಕಿದೆ. ಸದ್ಯ ಭಾರತದ ವಿಪಕ್ಷಗಳು ಇದನ್ನೇ ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಮೋದಿಯ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ದಾವೆ. ಇದು ಯಾವ ಸೀಮೆಯ ವಿದೇಶಾಂಗ ನೀತಿ, ಭಾರತವನ್ನು ಇವರು ಯಾವ ದಿಕ್ಕಿನತ್ತ ಕೊಂಡೊಯ್ತಾ ಇದ್ದಾರೆ, ಹೀಗೆ ಅನೇಕ ವಿಧವಾಗಿ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ, ಕಾಂಗ್ರೆಸ್ನ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕೂಡ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಾದವನ್ನ ಸುಮ್ಮನೆ ಕೇಳಿಸ್ಕೊಂಡ್ರೆ, ಹೌದಲ್ವಾ, ಅವ್ರು ಹೇಳ್ತಿರೋದ್ರಲ್ಲೂ ಲಾಜಿಕ್ ಇದೆಯಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ವಾದದಲ್ಲಿರುವಂಥದ್ದು ಪ್ಯೂರ್ ಪಾಲಿಟಿಕ್ಸ್ ಬಿಟ್ರೆ ಬೇರೇನೂ ಕೂಡ ಇಲ್ಲ. ಅಲ್ಲಿ ಯಾವುದೇ ರಾಜತಾಂತ್ರಿಕತೆ ನಿಮಗೆ ಒಂದು ಎಳ್ಳಷ್ಟು ಸಿಗೋದಿಲ್ಲ. ಅಯತುಲ್ಲಾ ಅಲಿ ಖಮೆನೈ ಹತ್ಯೆಯ ಕುರಿತಾಗಿ ಮೋದಿ ಸರ್ಕಾರ ಯಾಕೆ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ಅನ್ನೋದಕ್ಕೆ ರಾಜಕೀಯವಾಗಿ ಉತ್ತರ ಕೊಡಬೇಕು ಅಂತಾದ್ರೆ ವೆರಿ ಸಿಂಪಲ್. ಈ ದೇಶದಲ್ಲಿರುವಂತಹ ಮೋದಿ ಬೆಂಬಲಿಗರಿಗೆ, ಅಂದ್ರೆ ಮೋದಿಗೆ ವೋಟ್ ಹಾಕುವಂತವರಿಗೆ ಅಯತುಲ್ಲಾ ಅಲಿ ಖಮೆನೈ ಫೇವರೇಟ್ ಅಲ್ವೇ ಅಲ್ಲ. ಆತನ ಹತ್ಯೆಗೆ ಮೋದಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರೆ ಮೋದಿ ಬೆಂಬಲಿಗರು ಖುಷಿ ಆಗೋದಿಲ್ಲ. ಅದೂ ಅಲ್ಲದೆ ಮೋದಿ ಈ ರಿಸ್ಕ್ ಅನ್ನು ತೆಗೆದುಕೊಂಡು ಅಯತುಲ್ಲಾ ಅಲಿ ಖಮೆನೈ ಹತ್ಯೆಗೆ ಖಂಡನೆಯನ್ನು ವ್ಯಕ್ತಪಡಿಸಿ ಶೋಕವನ್ನು ಪ್ರಕಟಿಸಿದ್ರು ಅಂತ ಅಂದುಕೊಳ್ಳಿ. ಇದರಿಂದ ಮೋದಿಗೆ 10 ವೋಟ್ಗಳು ಹೆಚ್ಚಿಗೆ ಬರೋದೂ ಇಲ್ಲ. ಈ ದೇಶದ ಮುಸಲ್ಮಾನರು ಮೋದಿ ಇರಾನ್ ವಿಚಾರದಲ್ಲಿ ಅಯತುಲ್ಲಾ ಅಲಿ ಖಮೆನೈಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ಮೋದಿಗೆ ವೋಟ್ ಹಾಕ್ತೀವಿ ಅಂತ ವೋಟ್ ಹಾಕೋದಿಲ್ಲ. ಒಂದು ವೇಳೆ ಮೋದಿ ಇರಾನ್ ಪರವಾಗಿ ಯುದ್ಧಕ್ಕಿಳಿದ್ರೂ ಕೂಡ ಈ ದೇಶದ ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕೋದಿಲ್ಲ. ಇಲ್ಲಿ ನಾನು ಪ್ಯೂರ್ ಪಾಲಿಟಿಕ್ಸ್ ಹೇಳ್ತಾ ಇದ್ದೀನಿ, ಇದರಲ್ಲಿ ರಾಜತಾಂತ್ರಿಕತೆ ಏನೂ ನಾನು ಹೇಳ್ತಾ ಇಲ್ಲ. ಅದೇ ಕಾಂಗ್ರೆಸ್ನವರಿಗೆ ಓಲೈಸಲೇಬೇಕು, ಅವರಿಗೆ ಆಪ್ಷನ್ ಇಲ್ಲ. ಖಮೆನೈ ಒಬ್ಬ ರಿಲಿಜಿಯಸ್ ಲೀಡರ್, ಆತನನ್ನ ಫಾಲೋ ಮಾಡುವಂತವರು ಈ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರನ್ನ ಖುಷಿಪಡಿಸೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಈ ಡ್ರಾಮಾ ಮಾಡ್ತಾ ಇದೆ. ಕಾಂಗ್ರೆಸ್ ಈ ಹತ್ಯೆಯನ್ನು ಖಂಡಿಸಿದೆ, ಅವರು ಈಗಾಗಲೇ ಶೋಕವನ್ನು ಪ್ರಕಟಿಸಿದ್ದಾರೆ. ಇದೆಲ್ಲ ಪಾಲಿಟಿಕ್ಸ್. ರಾಜತಾಂತ್ರಿಕವಾಗಿ ಮೋದಿ ಸರ್ಕಾರ ನಡೆದುಕೊಂಡಂತಹದ್ದು ಸರಿ ಇದೆಯಾ? ನಾಳೆ ಇರಾನ್ ಮತ್ತು ಭಾರತದ ಸಂಬಂಧ ಏನಾಗಬೇಕು? ಯಾಕೆ ಮೋದಿ ಈ ಬಾರಿ ಬ್ಯಾಲೆನ್ಸ್ ಮಾಡುವಂತಹ ನಿರ್ಧಾರವನ್ನೇ ಮಾಡಿಲ್ಲ? ಈ ವಿಚಾರದಲ್ಲಿ ಮೋದಿ ಸರ್ಕಾರ ಒಂದು ನಿರ್ಣಾಯಕವಾದಂತಹ ನಿರ್ಧಾರ ಕೈಗೊಂಡಿದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇರಾನನ್ನ ಬದಿಗಿಟ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಇರಾನನ್ನ ಯಾವುದೇ ರೀತಿಯಲ್ಲೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಮೊದಲನೇದಾಗಿ ಅವರು ಈ ಯುದ್ಧ ಆರಂಭ ಆಗ್ತಿದ್ದ ಹಾಗೆ ಮಿಡಲ್ ಈಸ್ಟ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ನ 13 ದೇಶಗಳನ್ನು ಅವರು ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದ್ದಾರೆ. ಅದರಲ್ಲಿ 12 ದೇಶಗಳು ಮುಸ್ಲಿಂ ರಾಷ್ಟ್ರಗಳೇ, ಒಂದು ಇಸ್ರೇಲ್ ಇರಬಹುದಷ್ಟೇ. ಉಳಿದಂತಹ 12 ದೇಶಗಳು ಇಸ್ಲಾಂ ಪ್ರಭುತ್ವ ಇರುವಂತಹ ರಾಷ್ಟ್ರಗಳು. ಅವುಗಳಲ್ಲಿ ಭಾರತೀಯರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ.
ಭಾರತೀಯರು ಅಂತಂದರೆ ಎಲ್ಲರೂ ಕೂಡ ಹಿಂದೂಗಳೇ ಅಲ್ಲಿ ವಾಸ ಮಾಡ್ತಾ ಇಲ್ಲ. ಬಹುತೇಕ ಮುಸಲ್ಮಾನರು ಈ ಮಿಡಲ್ ಈಸ್ಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಇರಾನ್ ಈ ಎಲ್ಲ ದೇಶಗಳನ್ನು ಅಟ್ಯಾಕ್ ಮಾಡ್ತಾ ಇದೆಯಲ್ಲ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತೀಯರು ಕೂಡ ಸಫರ್ ಆಗ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಇರಾನ್ಗೆ ಬೆಂಬಲ ಘೋಷಿಸೋದಕ್ಕೆ ಸಾಧ್ಯ ಇದೆಯಾ? ಇರಾನ್ ಪರವಾಗಿ ನಿಂತ್ಕೊಳ್ಳೋದಕ್ಕಾದರೂ ಸಾಧ್ಯ ಇದೆಯಾ? ಇದು ನಂಬರ್ 1 ವಿಚಾರ. ಇದರ ಜೊತೆಗೆ ಟೆಕ್ನಿಕಲಿ ಭಾರತ ಖಮೆನೈ ಹತ್ಯೆಗೆ ಯಾವುದೇ ಕಾರಣಕ್ಕೂ ಶೋಕ ಪ್ರಕಟಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಖಮೆನೈ ಯಾವುದೇ ರೀತಿಯಲ್ಲೂ ಸಾಂವಿಧಾನಿಕ ಹುದ್ದೆಯನ್ನ ಇರಾನ್ನಲ್ಲಿ ಹೊಂದಿರಲಿಲ್ಲ. ಆತನಿಗೆ ಸುಪ್ರೀಂ ಲೀಡರ್ ಅನ್ನುವಂತಹ ಪಟ್ಟ ಇತ್ತೇ ಹೊರತು ಆತ ಯಾವುದೇ ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಭಾಗಿಯಾಗುವಂತಹ ನಾಯಕ ಅಲ್ಲ. ದಿನನಿತ್ಯದ ಆಗುಹೋಗುಗಳನ್ನು ನೋಡಿಕೊಳ್ಳುವಂತಹ ನಾಯಕ ಅಲ್ಲ. ಅಧ್ಯಕ್ಷ, ಪ್ರಧಾನಮಂತ್ರಿ ಇಂತಹ ಹುದ್ದೆಯನ್ನ ಆತ ಅಲಂಕರಿಸಿರಲಿಲ್ಲ. ಇರಾನ್ನಲ್ಲಿ ಖಮೈನಿಯದ್ದು ಒಂದು ಗೌರವಾನ್ವಿತ ಹುದ್ದೆ. ಹೀಗಾಗಿ ಟೆಕ್ನಿಕಲಿ ಭಾರತ ಅದಕ್ಕೇನು ಶೋಕ ವ್ಯಕ್ತಪಡಿಸುವಂತಹ ಅವಶ್ಯಕತೆಯೂ ಇಲ್ಲ. ಭಾರತ ಆ ಗೋಜಿಗೆ ಹೋಗಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯ ವಿಚಾರಗಳನ್ನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ, ಭಾರತ ಇರಾನ್ ನ್ಯೂಕ್ಲಿಯರ್ ದೇಶ ಆಗೋದನ್ನು ಒಳಗೊಳಗೆ ವಿರೋಧಿಸ್ತಾ ಇತ್ತು. ಭಾರತಕ್ಕೂ ಅದು ಬೇಕಾಗಿರಲಿಲ್ಲ. ಇವತ್ತೇನೋ ನಮಗೆ ಇರಾನ್ ಬಹಳ ಮಿತ್ರ ದೇಶ ಆಗಿರಬಹುದು, ಅವರು ನಮ್ಮ ವಿರುದ್ಧ ಏನನ್ನೂ ಬಳಸದೆಯೂ ಇರಬಹುದು. ನಾಳೆಯೂ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಒಂದು ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ದೇಶ. ಇಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ. ಇಲ್ಲಿ ಆಗಾಗ ಹಿಂದೂ ಮುಸ್ಲಿಂ ಘರ್ಷಣೆ ಆಗ್ತಾ ಇರುತ್ತೆ. ಭಾರತದಲ್ಲಿರುವಂತಹ ಮುಸಲ್ಮಾನರಿಗೆ ಈ ಹಿಂದಿನಿಂದಲೂ ಕೂಡ ಇರಾನ್ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ನಾಳೆ ಯಾವುದಾದ್ರೂ ಒಂದು ಕೆಟ್ಟ ಸನ್ನಿವೇಶದಲ್ಲಿ ಇರಾನ್ ನಮ್ಮ ವಿರುದ್ಧವೂ ನಿಂತುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತ ಒಂದು ನ್ಯೂಕ್ಲಿಯರ್ ಇರಾನನ್ನು ಎದುರಿಸುವಂತಹದ್ದು ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿಕೊಳ್ಳಿ. ಈಗ ನಮ್ಮ ಪಕ್ಕದಲ್ಲಿರುವಂತಹ ಒಂದು ಉಗ್ರ ಪೋಷಕ ದೇಶ ನ್ಯೂಕ್ಲಿಯರ್ ಪವರ್ ಆಗಿರೋದ್ರಿಂದ ಭಾರತ ಎಷ್ಟೆಲ್ಲಾ ಸಂಕಷ್ಟ ಎದುರಿಸ್ತಾ ಇದೆ ಅಂತ ನೀವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ರಿ. ಅಂತಹದ್ರಲ್ಲಿ ಭಾರತದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಇನ್ನೊಂದು ರಾಡಿಕಲ್ ಮನಸ್ಥಿತಿಯ ದೇಶ ನ್ಯೂಕ್ಲಿಯರ್ ಪವರ್ ಆಗಿದ್ದೇ ಆದ್ರೆ ಭಾರತಕ್ಕೆ ಭವಿಷ್ಯದಲ್ಲಿ ಸಂಕಷ್ಟ ಎದುರಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಭಾರತದಲ್ಲಿ ಒಬ್ಬ ದೂರದೃಷ್ಟಿ ಇದ್ದಂತಹ ನಾಯಕ ಇರಾನ್ ಯಾವತ್ತೂ ಕೂಡ ನ್ಯೂಕ್ಲಿಯರ್ ಪವರ್ ಆಗಬೇಕು ಅಂತ ಬಯಸೋದೇ ಇಲ್ಲ. ಇದು ನಂಬರ್ 1 ವಿಚಾರ. ಎರಡನೇದಾಗಿ, ಭಾರತ ಈಗಾಗಲೇ ಇರಾನನ್ನು ಸ್ವಲ್ಪ ಬದಿಗೆ ಸರಿಸಿದಂತೆ ಕಂಡು ಬರ್ತಾ ಇದೆ. ಹೌದು, ನಮಗೆ ಚಹಬಾರ್ ಪೋರ್ಟ್ ಬೇಕಾಗಿತ್ತು. ಸೆಂಟ್ರಲ್ ಏಷ್ಯಾವನ್ನು ತಲುಪೋದಕ್ಕೆ ಅದು ಅನಿವಾರ್ಯವೂ ಕೂಡ ಆಗಿತ್ತು. ಹಾಗಂತ ಎಷ್ಟು ದಿನ ಅಂತ ಅದಕ್ಕೆ ಜೋತು ಬಿದ್ದಿರ್ತೀರಿ? ಈಗಾಗಲೇ ಚಹಬಾರ್ ಪೋರ್ಟ್ ವಿಚಾರದಲ್ಲಿ ಅಮೆರಿಕ ಭಾರಿ ಒತ್ತಡವನ್ನು ಹೇರಿತು, ಸ್ಯಾಂಕ್ಷನ್ಸ್ಗಳನ್ನು ಹೇರೋದಕ್ಕೆ ಶುರು ಮಾಡಿತು. ಹೀಗಾಗಿ ಭಾರತ ಸರ್ಕಾರ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿದೆ. ನಾವಲ್ಲಿ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಡೆಡ್ ಆಗುತ್ತೆ ಅನ್ನುವಂಥದ್ದು ಭಾರತಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಈ ಕಾರಣದಿಂದಾಗಿಯೇ ಈ ಭಾರಿ ಬಜೆಟ್ನಲ್ಲಿ ಚಹಬಾರ್ ಪೋರ್ಟಿಗೆ ನಯಾ ಪೈಸೆಯನ್ನು ಇಟ್ಟಿರಲಿಲ್ಲ. ಇದರ ಜೊತೆಗೆ ಇರಾನ್ ಈ ಹಿಂದಿನಿಂದಲೂ ಕೂಡ ಭಾರತಕ್ಕೆ ಬಹಳ ದೊಡ್ಡದಾಗಿ ಬೆಂಬಲವನ್ನು ಯಾವತ್ತೂ ಕೊಟ್ಟಿಲ್ಲ. ಕಾಶ್ಮೀರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರದ್ದು ಬೇರೆಯದೇ ನಿಲುವು. ಅವರು ಪಾಕಿಸ್ತಾನಕ್ಕೆ ನೇರವಾಗಿ ಬೆಂಬಲಿಸದೇ ಇರಬಹುದು, ಆದರೆ ಕಾಶ್ಮೀರ ಒಂದು ಸ್ವತಂತ್ರ ದೇಶ ಆಗಬೇಕು ಅನ್ನುವಂತಹ ಬಯಕೆ ಇರಾನ್ನ ಸುಪ್ರೀಂ ಲೀಡರ್ಗೆ ಇತ್ತು. ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ. ಈಗ ಹೇಗೆ ಇಸ್ರೇಲ್ ಪಕ್ಕದಲ್ಲಿ ಹಿಜ್ಬುಲ್ಲಾ ಹಮಾಸನ್ನು ಹೇಗೆ ಹುಟ್ಟುಹಾಕಿದ್ರೋ ಅದೇ ರೀತಿಯಾಗಿ ಕಾಶ್ಮೀರದಲ್ಲೂ ಒಂದು ಉಗ್ರ ಸಂಘಟನೆಯನ್ನು ಹುಟ್ಟುಹಾಕಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಹೀಗಾಗಿ ಖಮೆನೈನನ್ನು ಯಾವ ಕಾರಣಕ್ಕೂ ಕೂಡ ಭಾರತದ ಫೇವರ್ ಆದಂತಹ ಲೀಡರ್ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಖಮೆನೈ ಒಬ್ಬ ರಿಲಿಜಿಯಸ್ ಲೀಡರ್ ಆಗಿದ್ದ ಕಾರಣದಿಂದಾಗಿ ಆತನ ಬಗ್ಗೆ ಅನೇಕರಿಗೆ ಸೆಂಟಿಮೆಂಟ್ ಇದೆ. ಅದನ್ನೇ ಭಾರತದ ವಿಪಕ್ಷಗಳು ಎನ್ಕ್ಯಾಶ್ ಮಾಡಿಕೊಂಡು ಖಮೆನೈನನ್ನು ದೊಡ್ಡ ವಾರ್ ಹೀರೋ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾವೆ. ಮೋದಿಯನ್ನ ಹೇಳಿ ಅಮೆರಿಕಾಗೆ ಮಾರ್ಕೊಂಡವರು ಅನ್ನುವ ರೀತಿಯಲ್ಲಿ ಟೀಕಿಸ್ತಾ ಇದ್ದಾರೆ. ವಿಪಕ್ಷಗಳ ಈ ನಡೆಯಲ್ಲಿ ಪಾಲಿಟಿಕ್ಸ್ ಇದೆಯೇ ಹೊರತು ರಾಜತಾಂತ್ರಿಕತೆ ಬಿಗ್ ಝೀರೋ. ಇದನ್ನೆಲ್ಲ ಬದಿಗಿಟ್ಬಿಡಿ. ಈ ರಾಜತಾಂತ್ರಿಕತೆ, ರಾಜಕೀಯ ಇದನ್ನೆಲ್ಲ ಬದಿಗೆ ಸರಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಖಮೆನೈನನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಆತ ಯಾವುದಕ್ಕೆ ರೋಲ್ ಮಾಡಲ್? ಇರಾನ್ನಲ್ಲಿ ಆತನ ಸಾಧನೆ ಏನು? 37 ವರ್ಷಗಳ ಕಾಲ ಇರಾನ್ನ ಆಡಳಿತ ಸೂತ್ರದ ಮೇಲೆ ತನ್ನ ಹಿಡಿತವನ್ನು ಹೊಂದಿದ್ನಲ್ಲ, ಆತ ಏನಾದರೂ ಇರಾನ್ನಲ್ಲಿ ದೊಡ್ಡ ರಿಫಾರ್ಮ್ ಮಾಡಿಬಿಟ್ಟಿದ್ದಾನಪ್ಪ, ಇವತ್ತು ವಿಶ್ವಕ್ಕೆ ಮಾದರಿ. ಯಾವುದಾದ್ರೂ ಒಂದು ತೋರಿಸಿ ನೀವು. ಇರಾನ್ನಲ್ಲಿ ಈ ಹಿಂದೆ ಮುಕ್ತವಾಗಿ ಓಡಾಡಿಕೊಂಡಿದ್ದಂಥ ಮಹಿಳೆಯರಿಗೆ ಇವತ್ತು ಬುರ್ಕಾವನ್ನ ಒತ್ತಾಯಪೂರ್ವಕವಾಗಿ ಹೇರಲಾಗಿದೆ. ಮಾಷಾ ಅಮೇನಿಯಂತಹ ಅನೇಕ ಮಹಿಳೆಯರನ್ನ ನಡು ರಸ್ತೆಯಲ್ಲೇ ಕೊಂದಿದ್ದಾರೆ. ಹಿಜಾಬ್ ಪ್ರತಿಭಟನೆ ವೇಳೆ ಆ ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಂಡಿತ್ತು ಅನ್ನುವಂಥದ್ದನ್ನು ಜಗತ್ತು ನೋಡಿದೆ. ಮೊನ್ನೆ ನಡೆದಂತಹ ಪ್ರತಿಭಟನೆ ವೇಳೆ ಅದೆಷ್ಟು ಸಾವಿರ ಜನರನ್ನ ನಿರ್ದಯವಾಗಿ ಹತ್ಯೆ ಮಾಡಿದೆ ಅನ್ನೋದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಇದರ ಜೊತೆಗೆ ಆತನ 37 ವರ್ಷದ ಸಾಧನೆ ಏನು ನೋಡಿದ್ರೆ, ಇಸ್ರೇಲನ್ನು ಮಟ್ಟ ಹಾಕೋದಕ್ಕೆ ನೋಡಿದ್ದೇ ಅತಿ ದೊಡ್ಡ ಸಾಧನೆ. ಅದಕ್ಕಿಂತ ಬೇರೆ ಏನೂ ಕೂಡ ಇಲ್ಲ. ಅದು ಸಹ ಯಾವ ರೀತಿಯಾಗಿ ಇಸ್ರೇಲ್ನ ಸುತ್ತ ಉಗ್ರವಾದಿಗಳನ್ನು ಪೋಷಿಸಿದ್ದು, ಅವರನ್ನು ಎತ್ತಿ ಕಟ್ಟಿ ಇಸ್ರೇಲ್ನ ವಿರುದ್ಧ ಯುದ್ಧ ಮಾಡುವಂತೆ ನೋಡಿಕೊಂಡಿದ್ದು. ಇವತ್ತಿಗೂ ಸಹ ಇಸ್ರೇಲ್ ಮತ್ತು ಇರಾನ್ ವಿಚಾರದಲ್ಲಿ ನಾನು ವಿಡಿಯೋಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನೀವು ಒನ್ ಸೈಡೆಡ್ ಆಗಿ ಮಾಡ್ತೀರಿ, ನೀವು ಇಸ್ರೇಲನ್ನು ಬೆಂಬಲಿಸ್ತೀರಿ, ಹೀಗೆಲ್ಲ ಟೀಕೆ ಮಾಡ್ತಾರೆ. ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇಸ್ರೇಲ್ ಪರವಾಗಿ ಮಾತನಾಡುವಂತಹದ್ದು ನ್ಯಾಯಯುತವಾಗಿದೆ. ಇಸ್ರೇಲ್ ಸುತ್ತಲೂ ಇರುವಂತಹದ್ದು ಬಹುತೇಕ ಮುಸ್ಲಿಂ ರಾಷ್ಟ್ರಗಳೇ. ಇಸ್ರೇಲ್ ಯಾರ ಮೇಲೂ ಕೂಡ ಕಾಲ್ ಕೆರ್ಕೊಂಡು ಇವತ್ತಿನವರೆಗೆ ಯುದ್ಧಕ್ಕೆ ಹೋಗಿಲ್ಲ. ಹಾಗಂತ ಯುದ್ಧಕ್ಕೆ ಬಂದವರನ್ನ ಸುಮ್ಮನೆ ಬಿಡಬೇಕು, ನಾವು ಸಾಯಬೇಕು ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ನ್ಯಾಯ ಅಲ್ಲ. ಇಸ್ರೇಲ್ ಪಾಲಿಸ್ತಾ ಇರುವಂತಹದ್ದು ಕೂಡ ಅದೇ ಪಾಲಿಸಿಯನ್ನ. ಇಸ್ರೇಲ್ ಮೇಲೆ ಯಾರು ಬರ್ತಾರೋ ಅವರನ್ನ ಯಾವತ್ತೂ ಕೂಡ ಅವರು ಸುಮ್ಮನೆ ಬಿಡೋದಿಲ್ಲ.
ಅಕ್ಟೋಬರ್ 7ನೇ ತಾರೀಕು ಹಮಾಸ್ನವರು ದಾಳಿ ಮಾಡದೇ ಇದ್ದಿದ್ರೆ ಇವತ್ತು ಇದೆಲ್ಲ ನಡೀತಲೇ ಇರಲಿಲ್ಲ. ಖಮೆನೈ ಜೀವನ ಪೂರ್ತಿ ಬದುಕಿರಬಹುದಿತ್ತು. ಅದಾದ ಬಳಿಕವೂ ಕೂಡ ಇಸ್ರೇಲ್ ಏನು ನೇರವಾಗಿ ಇರಾನನ್ನ ಟಾರ್ಗೆಟೇ ಮಾಡಿರಲಿಲ್ಲ. ಆದರೆ ಯಾವಾಗ ಹಿಜ್ಬುಲ್ಲಾದ ಹಸನ್ ನಸ್ರಲ್ಲನನ್ನ ಇಸ್ರೇಲ್ ಹತ್ಯೆ ಮಾಡುತ್ತೋ ಅದಕ್ಕೆ ಇರಾನ್ ಉರ್ಕೊಂಡು ಇಸ್ರೇಲ್ ಮೇಲೆ ನೇರವಾಗಿ ದಾಳಿಗೆ ಮುಂದಾಗಿದ್ದು. ಅದು ಮೊಟ್ಟ ಮೊದಲು ಇಸ್ರೇಲ್ ಮತ್ತು ಇರಾನ್ ನಡುವಿನ ನೇರ ದಾಳಿಯಾಗಿತ್ತು. ಅಲ್ಲಿಗೆ ಮೊದಲಿಗೆ ದಾಳಿ ಆರಂಭಿಸಿದ್ದು ಇರಾನೇ ಹೊರತು ಇಸ್ರೇಲ್ ಅಲ್ಲ. ಒಂದು ಪುಟ್ಟ ರಾಷ್ಟ್ರದ ಮೇಲೆ ಏಕಕಾಲಕ್ಕೆ 180ರಿಂದ 200 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದೆ. ಆದರೆ ಅದು ಕೂಡ ಏನು ಯುದ್ಧದ ಸನ್ನಿವೇಶ ಅಲ್ಲ. ಅಂತಹ ಸಂದರ್ಭದಲ್ಲಿ ಇರಾನ್ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿತು. ಅಲ್ಲಿಗೆ ಕೆಣಕಿದ್ಯಾರು? ಇರಾನ್. ಅದಕ್ಕೆ ಇಸ್ರೇಲ್ ಅವತ್ತೇ ಡಿಸೈಡ್ ಮಾಡಿಕೊಂಡಿತ್ತು, ಯಾವ ಕಾರಣಕ್ಕೂ ಕೂಡ ಇರಾನ್ ಕೈಗೆ ನ್ಯೂಕ್ಲಿಯರ್ ಪವರ್ ಸಿಗಬಾರದು. ಒಂದು ವೇಳೆ ಸಿಕ್ಕಿದ್ದೇ ಆದರೆ ಇಸ್ರೇಲ್ನ ಕತೆ ಮುಗಿಸ್ತಾರೆ ಅಂತ. ಹೀಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿಯೂ ಕೂಡ ಇರಾನನ್ನು ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಭಾರತ ಮತ್ತು ಇರಾನ್ನ ಸಂಬಂಧ ಮುಂದೆ ಯಾವ ರೀತಿಯಾಗಿ ಆಗಬಹುದು? ಈಗ ಭಾರತದಲ್ಲಿರುವಂತಹ ಇರಾನ್ನ ಎಂಬಸಿ ಭಾರತ ಸರ್ಕಾರ ಕೇಳ್ಕೊಂಡಿದೆ, ಖಮೆನೈ ಹತ್ಯೆಯನ್ನು ನೀವು ಖಂಡಿಸಬೇಕು, ಇದರ ವಿರುದ್ಧ ಪ್ರತಿಭಟಿಸಬೇಕು ಅಂತ. ಆದರೂ ಸಹ ಭಾರತ ಮೌನವನ್ನು ತಾಳಿದೆ. ಇದು ಇರಾನ್ನ ಮುಂದಿನ ಸಿಟ್ಟಿಗೆ ಕಾರಣ ಆಗೋದಿಲ್ವಾ? ಭಾರತ ಮತ್ತು ಇರಾನ್ನ ಸಂಬಂಧ ಶಾಶ್ವತವಾಗಿ ಹಳಸೋಗಬಹುದಲ್ವಾ ಅಂತ. ಭಾರತ ಆ ಸಂಬಂಧ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಪರಿಗಣಿಸಿದಂತೆ ಕಂಡು ಬರ್ತಾ ಇದೆ. ಯಾಕೆ ಕೇಳಿದ್ರೆ ಇರಾನ್ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ಬಹಳ ಕೆಳಮಟ್ಟಕ್ಕೆ ಹೋಗಾಗಿದೆ. ನಮ್ಮ ಆರ್ಥಿಕತೆ ಮೇಲೆ ಅದೇನೂ ಕೂಡ ಪರಿಣಾಮ ಬೀರೋದಿಲ್ಲ. ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಗಲ್ಫ್ ರಾಷ್ಟ್ರಗಳು. ಇವತ್ತು ಗಲ್ಫ್ನ ಎಲ್ಲ ರಾಷ್ಟ್ರಗಳು ಕೂಡ ಇರಾನ್ನ ವಿರುದ್ಧವಾಗಿದ್ದಾವೆ. ಒಂದು ವೇಳೆ ಇರಾನ್ನ ಈಗಿನ ಸರ್ಕಾರ ಸಸ್ಟೈನ್ ಆದರೂ ಕೂಡ ಗಲ್ಫ್ ರಾಷ್ಟ್ರಗಳು ಇರಾನನ್ನು ಯಾವತ್ತೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಇರಾನ್ ತಂದುಕೊಂಡಿದೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇರಾನ್ ಮಾಡ್ತಾ ಇರುವಂತಹದ್ದು ಆತ್ಮಾಹುತಿ ದಾಳಿ. ಹೇಗಿದ್ರೂ ನಾವು ಸಾಯ್ತಾ ಇದ್ದೀವಿ, ಸುತ್ತಮುತ್ತಲೂ ಇರುವವರನ್ನು ಎಲ್ಲರನ್ನೂ ಸಾಯಿಸ್ತೀವಿ ಅಂತ. ಇಸ್ರೇಲ್ ಅದೆಂತಹ ಕಿಡಿ ಹಚ್ಚಿದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮ್ಮದು ಮುಸ್ಲಿಂ ಬ್ರದರ್ಹುಡ್, ಮುಸ್ಲಿಂ ಉಮ್ಮಾ, ಈ ರೀತಿಯಾಗಿ ಕತೆ ಹೇಳ್ತಾ ಇದ್ನಲ್ಲ ಖಮೆನಾಯ್, ಆತನ ಜೊತೆಗೆ ಆ ಉಮ್ಮಾ ಬ್ರದರ್ಹುಡ್ ಎಲ್ಲವೂ ಕೂಡ ಹೋಗ್ಬಿಟ್ವು. ಹೀಗಾಗಿ ಭಾರತ ಏನು ಆಪ್ಷನ್ ಇಟ್ಕೊಂಡಿದೆ ಅಂತಂದ್ರೆ, ಇರಾನ್ನಲ್ಲಿ ಹೊಸ ಸರ್ಕಾರ ರಚನೆಯಾದ್ರೆ ಅದರ ಜೊತೆಗೆ ಡೀಲ್ ಮಾಡ್ತೀವಿ. ಈ ವಿಚಾರದಲ್ಲಿ ಇಸ್ರೇಲ್ನಿಂದಲೂ ಕೂಡ ಭಾರತಕ್ಕೆ ಬಹಳ ಸ್ಪಷ್ಟತೆ ಸಿಕ್ಕಿರಬಹುದು. ನೆತನ್ಯಾಹು ಹೇಳಿರಲೂಬಹುದು, ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಉಳಿಯೋದಕ್ಕೆ ನಾವು ಬಿಡೋದು ಇಲ್ಲ ಅಂತ. ಈ ಕಾರಣದಿಂದ ಭಾರತ ಬಹಳ ಕಾನ್ಫಿಡೆಂಟ್ ಆಗಿ ಈ ವಿಚಾರದಲ್ಲಿ ದೃಢ ನಿರ್ಧಾರವನ್ನು ಮಾಡಿದೆ. ಇರಾನ್ಗೆ ಸಣ್ಣ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಇದೇ ಸಂದರ್ಭದಲ್ಲಿ ಭಾರತೀಯ ವಿಪಕ್ಷಗಳ ಕುರಿತಾಗಿ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ಅದೇನು ಕೇಳಿದ್ರೆ, ಭಾರತದ ಪ್ರಧಾನಿಯವರು ಇತ್ತೀಚೆಗೆ ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿತ್ತು. ಭಾರತದಲ್ಲಿ ಬಹಳ ದೊಡ್ಡ ಅಪಪ್ರಚಾರವೂ ಕೂಡ ನಡೀತಾ ಇತ್ತು. ಆಗ ನಿಮಗೆ ವಿಡಿಯೋ ಮಾಡಿ ತಿಳಿಸಬೇಕು ಅಂತ ಅಂದುಕೊಂಡೆ. ಅಷ್ಟೊತ್ತಿಗೆ ಈ ಯುದ್ಧ ಶುರುವಾಯಿತು, ತಿಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅದು ಬಹಳ ಇಂಪಾರ್ಟೆಂಟು, ಈಗಿನ ವಿಷಯಕ್ಕೆ ಬಹಳ ರಿಲೇಟ್ ಆಗುತ್ತೆ. ಹಾಗಾಗಿ ಇದರಲ್ಲೇ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅದೇನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಕ್ನೆಸೆಟ್ನಲ್ಲಿ ನಿಂತ್ಕೊಂಡು ಮಾತನಾಡಿದ್ರಲ್ಲ, ಅಲ್ಲಿನ ಸಂಸತ್ನಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರಲ್ಲ, ಆ ಭಾಷಣವನ್ನು ಇಟ್ಟುಕೊಂಡು ಭಾರತದಲ್ಲಿ ಟ್ರೋಲ್ ಮಾಡಲಾಯಿತು. ಭಾರತದ ಪ್ರಧಾನಿ ಇಸ್ರೇಲ್ನ ಸಂಸತ್ನಲ್ಲಿ ಭಾಷಣಕ್ಕೆ ಬರ್ತಾ ಇದ್ದ ಹಾಗೆ ಇಸ್ರೇಲ್ನ ವಿಪಕ್ಷದವರು ಬಾಯ್ಕಾಟ್ ಮಾಡಿದ್ರು, ಆ ಸಭೆಯಿಂದ ಎದ್ದೋದ್ರು, ಸಭಾತ್ಯಾಗ ಮಾಡಿದ್ರು. ಈ ರೀತಿಯಾದಂಥ ಕೆಲವೇ ಸೆಕೆಂಡುಗಳ ಒಂದು ವಿಡಿಯೋವನ್ನು ಭಾರತದ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಯಿತು. ಭಾರತೀಯ ವಿಪಕ್ಷಗಳು ಅದಕ್ಕೆ ಭಾರೀ ಪ್ರಚಾರ ಕೊಟ್ಟು ಮೋದಿ ಅವರಿಗೆ ಅವಮಾನ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ವು. ಆದರೆ ವಾಸ್ತವತೆ ಏನು ಗೊತ್ತಾ? ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ವಿಪಕ್ಷಗಳು ಸಾಂಕೇತಿಕವಾಗಿ ಬಾಯ್ಕಾಟ್ ಮಾಡಿದ್ವು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಕ್ಕೂ ಭಾರತದ ಪ್ರಧಾನಿಗೂ ಸಂಬಂಧ ಇಲ್ಲ, ನಾವು ನೆತನ್ಯಾಹು ವಿರುದ್ಧ ಈ ನಿರ್ಧಾರ ಕೈಗೊಳ್ತಾ ಇರುವಂತಹದ್ದು. ನಾವು ಈ ಪಾರ್ಷಿಯಲ್ ಬಾಯ್ಕಾಟ್ ಮಾಡೋದಕ್ಕೆ ಕಾರಣ ಏನು ಕೇಳಿದ್ರೆ, ಇಸ್ರೇಲ್ನ ನ್ಯಾಯಾಂಗ ಮುಖ್ಯಸ್ಥರನ್ನ ಇವತ್ತು ಕಡೆಗಣಿಸಲಾಗಿದೆ. ಈ ಒಂದು ಸಭೆಗೆ ಅಂದ್ರೆ ಮೋದಿ ಭಾಷಣಕ್ಕೆ ಅಲ್ಲಿನ ಜಡ್ಜ್ಗಳಿಗೂ ಕೂಡ ಇನ್ವಿಟೇಷನ್ ಕೊಡಬೇಕಾಗಿತ್ತು. ಆದರೆ ನೆತನ್ಯಾಹು ಸರ್ಕಾರ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಪಾರ್ಷಿಯಲ್ ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಇದಕ್ಕೂ ನರೇಂದ್ರ ಮೋದಿ ಅವರಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ನಾವು ನರೇಂದ್ರ ಮೋದಿ ಅವರು ಭಾಷಣ ಆರಂಭಿಸುತ್ತಿದ್ದ ಹಾಗೆ ನಾವು ಈ ಸಭೆಗೆ ಬರ್ತೀವಿ ಅಂತೇಳಿ ಅಲ್ಲಿನ ವಿಪಕ್ಷಗಳು ಸ್ಪಷ್ಟಪಡಿಸಿದ್ವು. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ವಿಪಕ್ಷ ನಾಯಕ ಮೋದಿಯನ್ನ ಸ್ವಾಗತಿಸಿ ಈ ಸಭೆಯಲ್ಲಿ ಮೋದಿ ಅವರು ಮಾತನಾಡುವಂತಹದ್ದು ನಮಗೆಲ್ಲ ಗೌರವ ಅಂತ ಕೊಂಡಾಡಿದ್ರು. ಆದರೆ ಭಾರತದಲ್ಲಿ ಕೇವಲ ಆ 10-12 ಸೆಕೆಂಡ್ನ ವಿಡಿಯೋವನ್ನು ಇಟ್ಟುಕೊಂಡು ಮೋದಿ ಅವರಿಗೆ ಅವಮಾನ ಮಾಡಿಬಿಟ್ರು, ಮೋದಿಗಲ್ಲಿ ಬೆಲೆನೇ ಇಲ್ಲ, ಅಲ್ಲಿನ ವಿಪಕ್ಷಗಳು ಕೂಡ ವಿರೋಧಿಸ್ತವೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ವು. ಮಿತ್ರರೇ, ಇಸ್ರೇಲ್ನ ವಿಪಕ್ಷಕ್ಕೂ ಭಾರತದ ವಿಪಕ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ದೇಶದ ಹಿತಾಸಕ್ತಿಯ ವಿಚಾರದಲ್ಲಿ ಎಂದೂ ಕೂಡ ವಿರೋಧ ಮಾಡೋದಿಲ್ಲ. ಅವರು ಕೇವಲ ನೆತನ್ಯಾಹು ಸರ್ಕಾರಕ್ಕೆ ವಿಪಕ್ಷವೇ ಹೊರತು ಇಸ್ರೇಲ್ಗೆ ವಿಪಕ್ಷ ಅಲ್ಲ. ಆದರೆ ಭಾರತದಲ್ಲಿರುವಂತಹದ್ದು ಭಾರತಕ್ಕೆ ವಿಪಕ್ಷ, ಮೋದಿ ಸರ್ಕಾರಕ್ಕೆ ಮಾತ್ರ ಅಲ್ಲ. ಹಾಗೆ ಆ ಸಂದರ್ಭದ ಇನ್ನೊಂದು ವಿಚಾರವೂ ಕೂಡ ಇವತ್ತಿಗೂ ಸಹ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲೂ ಕೂಡ ಇದು ಚರ್ಚೆ ಆಗಿತ್ತು. ಅದೇನು ಕೇಳಿದ್ರೆ, ಮೋದಿ ಭಾಷಣದ ವೇಳೆ ಇಸ್ರೇಲನ್ನ ಫಾದರ್ಲ್ಯಾಂಡ್, ಭಾರತವನ್ನ ಮದರ್ಲ್ಯಾಂಡ್ ಅಂತ ಕರೆದು ಬಿಟ್ರು. ಇದು ಬಹಳ ಅಸಮಂಜಸವಾದಂತಹ ಹೋಲಿಕೆ ಅಂತ ಹೇಳ್ಬಿಟ್ಟು ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿ ಅವರನ್ನ ಟೀಕಿಸಲಾಗ್ತಾ ಇತ್ತು. ಯಾವತ್ತೂ ಕೂಡ ವಿರೋಧ ಮಾಡುವಂತಹದ್ದು ದೊಡ್ಡದಲ್ಲ, ಆದರೆ ನಿಮ್ಮ ಜೊತೆಗೆ ಸತ್ಯ ಇರಬೇಕು. ಅಂತಹ ವಿರೋಧಕ್ಕೆ ಯಾವತ್ತೂ ಕೂಡ ಜಯ ಸಿಗುತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ನಲ್ಲಿ ಹೇಳಿದ್ದೇ ಒಂದು, ಇವರಿಲ್ಲಿ ಅದನ್ನ ಕಟ್ ಅಂಡ್
ಪೇಸ್ಟ್ ಮಾಡಿ ಬಿಂಬಿಸ್ತಾ ಇರೋದೇ ಇನ್ನೊಂದು. ಮೋದಿ ಈ ಫಾದರ್ ಅಂಡ್ ಮದರ್ ವಿಚಾರ ಹೇಳಿರೋದೇ ಬೇರೆ ಕಾಂಟೆಕ್ಸ್ಟ್ನಲ್ಲಿ. ಅದೇನು ಕೇಳಿದ್ರೆ 1947ಕ್ಕೆ ಮುಂಚೆ ಭಾರತದಲ್ಲಿ ಬಹಳ ದೊಡ್ಡ ಯಹೂದಿ ಸಮುದಾಯ ಇತ್ತು. ಅನಂತರದಲ್ಲಿ ಅವರು ಇಸ್ರೇಲ್ಗೆ ಮೈಗ್ರೇಟ್ ಆದರು. ಅಂತಹ ಭಾರತ ಮೂಲದ ಯಹೂದಿಗಳು ಇವತ್ತು ಇಸ್ರೇಲನ್ನು ಬಿಲ್ಡ್ ಮಾಡುವಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ. ಅಂತಹ ಭಾರತ ಮೂಲದ ಯಹೂದಿಗಳಿಗೆ ಯಾವತ್ತೂ ಕೂಡ ಭಾರತ ಅವರ ಮದರ್ ಲ್ಯಾಂಡ್, ತಾಯಿ ನಾಡು. ಹಾಗೆ ಇಸ್ರೇಲ್ ಅವರಿಗೆ ಇವತ್ತು ಫಾದರ್ ಲ್ಯಾಂಡ್ ಆಗಿದೆ. ಇಲ್ಲಿ ಮೋದಿ ಹೇಳಿದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಯಾರು ಭಾರತದಿಂದ ಇಸ್ರೇಲ್ಗೆ ಮೈಗ್ರೇಟ್ ಆಗಿದ್ದಾರೋ ಯಹೂದಿಗಳು, ಅವ್ರಿಗೆ ಮಾತ್ರ ಭಾರತ ಮದರ್ ಲ್ಯಾಂಡ್, ಇಸ್ರೇಲ್ ಫಾದರ್ ಲ್ಯಾಂಡ್ ಆಗಿದೆ. ಆದರೆ ಭಾರತದಲ್ಲಿ ಮೋದಿಯನ್ನು ವಿರೋಧಿಸುವಂತಹ ಒಂದು ವರ್ಗ ಇದೆಯಲ್ಲ, ಅವರು ಬಿಂಬಿಸಿದ್ದು ಯಾವ ರೀತಿಯಾಗಿ ಗೊತ್ತಾ? ಭಾರತವನ್ನೇ ಮದರ್ ಲ್ಯಾಂಡ್, ಇಸ್ರೇಲನ್ನು ಫಾದರ್ ಲ್ಯಾಂಡ್ ಅಂತ ಕರೆದ್ರು ಅಂತ ಹೇಳಿ ಟೀಕೆ ಮಾಡಿದ್ರು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.